ಆದಿತ್ಯನ ಬರ್ಡೇ. ಓಕೆ ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಓಕೆ ಫ್ರೆಂಡ್ಸ್, ಇವತ್ತು ಆದಿತ್ಯನ ಬರ್ಡೇ. ಆದಿತ್ಯ ಏನಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಸೆಲೆಬ್ರೇಟ್ನ ಮಾಡತ್ತೀವಿ. ಸಾಯಂಕಾಲ ಎಲ್ಲ ಅವ್ರ ಪಪ್ಪ ಎಲ್ಲ ಬರತ್ತಾರ. ಇನ್ನು ದೇವಸ್ಥಾನಕ್ಕೆಲ್ಲ ಏನೂ ಹೋಗಿಲ್ಲ, ಅದಕ್ಕೆ ಈಗ ಹೋಗಬೇಕು ಸಾಯಂಕಾಲ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ನೋಡ್ರಿ ಸರ್ ಅವನಿಗೆ ಇದು ಬ್ರಾಸ್ಲೆಟ್ ಎಲ್ಲ ಇತ್ತು, ಅವನು ಏನೂ ಹಾಕೊಳ್ಳೋದೇ ಇಲ್ಲ ಕೈಯಾಗ. ಅವನದು ಬೆಳ್ಳಿ ಖಡ್ಗ ಎಲ್ಲ ಇತ್ತು ಕೈಯಾಗ, ಅದನ್ನು ಹಾಕಿದ್ರೆ ಬರೀ ಅಳುವುದೇ ಮಾಡ್ತಾನೆ, ಅದನ್ನು ತೆಗಿ ಅಂಥೇಳಿ ಅಂತಾನೆ. ಇದು ಅವನದೇ ಬ್ರಾಸ್ಲೆಟ್, ಅವನು ಹಾಕೊಳತ್ತಿಲ್ಲ, ತೆಗೆದು ಹೋಗ್ಯಾತಾನ. ಅದಕ್ಕೆ ಸುಮ್ಮನೆ ನಾನೇ ಹಾಕ್ಕೊಂಡೀನಿ. ಅವನದು ಇದು ಬೆಳ್ಳಿದು, ಇದು ನೋಡಿ ಅದನ್ನು ತೆಗಿ ಅಂತ ಹೇಳತ್ತಾನ. ನೋಡ್ರಿ, ಏನು ಹಾಕೊಳ್ಳಲ್ಲಿ ಇದು ನೋಡ್ರಿ. ಮಾಡಿ ತೋರಿಸಿದಲ್ಲಿ ತೋರಿಸ್ಬೇಕು. ಓಕೆ ಫ್ರೆಂಡ್ಸ್, ಇವತ್ತು ಯುಗಾದಿ ಹಬ್ಬ. ಇವತ್ತು ಮಮ್ಮಿ ಬೇವೆಲ್ಲ ಮಾಡಿದರು. ನಮ್ಮ ಕಡೆ ಬೇವೆಲ್ಲ ಮಾಡ್ತಾರೆ, ಈ ಥರ ಎಲ್ಲ ಫ್ರೂಟ್ಸ್ ಎಲ್ಲ ಹಾಕಿ, ಮತ್ತು ಮಸ್ತ್ ಟೇಸ್ಟ್ ಆಗಿರ್ತೈತಿ. ಮಮ್ಮಿ ಮಾಡಿದ್ರು. ಎಲ್ರಿಗೂ ಹ್ಯಾಪಿ ಯುಗಾದಿ. ಹ್ಯಾಪಿ ಬರ್ತ್ಡೇ ಆದಿತ್ಯ. ಅಲ್ಲಿ ಹೇಳ ಆದಿತ್ಯ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಅನ್ನ ಅನ್ನ. ಹ್ಯಾಪಿ ಬರ್ತ್ಡೇ ಅನ್ನ. ಥ್ಯಾಂಕ್ಸ್ ಅನ್ನ. ಥ್ಯಾಂಕ್ಸ್ ಅನ್ನ. ಹಾಯ್. ಓಕೆ ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಹೊಂಟೀವಿ ಆದಿತ್ಯನ ಕರ್ಕೊಂಡು. ನಾನು ನಮ್ಮಪ್ಪ ಮತ್ತು ಆದಿ ಮತ್ತು ಸೋನು. ಹಾಯ್. ಹಾಯ್ ಮಾಡು. ಆದಿತ್ಯ ರೆಡಿ, ಫುಲ್ ರೆಡಿ. ಹಾಯ್ ಮಾಡ್ಕೋ.
ಹಾಯ್. ಇಬ್ರು ನಿಂದ್ರಿ. ಸಾಕು. ಕೈ ಮುಗಿದ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಕೈ ಮುಗಿದ ಶಿವ ಮುಗಿದ ಕೈ ಮುಗಿದ ಆ ಕಡೆ ಸುಮ್ಮನೆ ನೀ ನಾಡಿ ಎಲ್ಲಿ ಹೋದ ಅಜ್ಜ? ಎಲ್ಲಿ ಹೋದ? ಅಜ್ಜನ್ ಕರೀರಿ, ಅಜ್ಜನ್. ಎಲ್ಲ ಬಲ್ಲ. ಓಕೆ, ನಾವೀಗ ದೇವಸ್ಥಾನಕ್ಕೆಲ್ಲ ಹೊಂಟೀವಿ. ನಾನು ನಮ್ಮಪ್ಪ ಮತ್ತು ಆದಿ ಮತ್ತು ಸೋನು ಹೊಂಟೀವಿ. ಇದು ಆಂಜನೇಯನ ದೇವಸ್ಥಾನ. ಅಲ್ಲೆಲ್ಲ ಭಾಳ ವರ್ಷದ್ದಿತ್ತಲ್ಲ, ಅದನ್ನೆಲ್ಲ ಎಲ್ಲ ತೆಗ್ದಿದ್ರು. ಇದು ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡಿದರು ಆಂಜನೇಯ ಮೂರ್ತಿ, ಯಾಕಂದ್ರೆ ಅದನ್ನು ಹೊಸದಾಗಿ ಕಟ್ಟಿಸ್ತಾರಂತ. ಅದಕ್ಕೆಲ್ಲ ಹೋಗಿ ಬಂದು ಮತ್ತು ಇದು ಪಾಂಡುರಂಗನ ದೇವಸ್ಥಾನ. ಇದು ಅಷ್ಟೇ ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಎಷ್ಟೋ ವರ್ಷಗಳಿಂದ ಕಟ್ಟಿದ್ದ ದೇವಸ್ಥಾನ. ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಹಳೇದಂತ ಹೇಳಿ. ಆದರೂ ಇನ್ನೂ ಅದು ಎಲ್ಲ ಯಾವ ಥರ ಮೊದಲೆಲ್ಲ ಕೆತ್ತಿ ಮಾಡ್ಯಾರ ನೋಡ್ರಿ. ಈಗ ಈ ಥರ ದೇವಸ್ಥಾನ ಇರೋಕೆ ಸಾಧ್ಯ ಇಲ್ಲ, ಮಾಡೋಕ್ಕೂ ಆಗಲ್ಲ, ಅಷ್ಟು ಕಷ್ಟ. ಮೊದಲೆಲ್ಲ ಎಷ್ಟು ಚಂದ ಮಾಡ್ಯಾರ. ಈಗ ಭಾಳ ವರ್ಷನೇ ಆಯಿತು, ನಾವು ಇನ್ನೂ ಇಷ್ಟಿಷ್ಟೇ ಇದ್ವಿ. ಅವಾಗಿಂದನೂ ನೋಡತ್ತೇವೆ. ನಮ್ಗಿಂತ ಮೊದಲು ನಮ್ಮ ಅಪ್ಪಾರೆಲ್ಲ ಚಿಕ್ಕವರಿರುವಾಗಲೇ ಈ ದೇವಸ್ಥಾನ ಎಲ್ಲ ಮಾಡಿದ್ದಂತ ಹೇಳ್ತಾರೆ. ನಮ್ಮ ಅಪ್ಪ ನಮ್ಮ ಅಜ್ಜ ಅವರು ಹೇಳ್ತಿರ್ತಾರೆ. ಇಲ್ಲಿ ಬಂದ್ವಿ ನಾವು. ಯಾವಾಗಲೂ ನಾವು ಬಂದಾಗ ಈ ಥರ ದೇವಸ್ಥಾನಕ್ಕೆ ಇಲ್ಲೇ ಜಾಸ್ತಿ ಬರ್ತೀವಿ. ಮೊದಲೆಲ್ಲ ಜಾಸ್ತಿ ಹೋಗ್ತಿದ್ವಿ, ಈಗೆಲ್ಲ ಯಾವಾಗಾದರೂ ಒಂದು ಸರಿ ಹೋಗ್ತಿರ್ತೀವಿ. ಓಕೆ, ಪಾಂಡುರಂಗ ಈ ಕಡೆ, ರುಕ್ಮಿಣಿ. ಅಲ್ಲಿ ಲೈಟೆಲ್ಲ ಏನೂ ಇರಲಿಲ್ಲ, ಅದಕ್ಕೆ ನೋಡಿದ್ವಿ. ಬಟನ್ ಎಲ್ಲಿ ಐತೆ ಅಂಥೇಳಿ ಕಾಣಿಸ್ಲಿಲ್ಲ. ಆಯಿತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಕತ್ತಲೆ ಬಂದೈತಿ. ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ಬೋದು ನೋಡಿದ್ರೇ ಎಷ್ಟು ವರ್ಷದ ಹಳೆ ಕಾಲದ ದೇವಸ್ಥಾನ ಇದು. ಇಲ್ಲೆಲ್ಲ ಏಕಾದಶಿ ಆದ್ರೆ ಇಲ್ಲೆಲ್ಲನೂ ಪಾಲ್ಕಿ ಮತ್ತು ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಅಜ್ಜಾರೆಲ್ಲ ಮೊದಲೆಲ್ಲ ಪ್ರತಿದಿನ ಇಲ್ಲೇ ಬರ್ತಿದ್ರು ಭಜನೆ ಎಲ್ಲ ಮಾಡೋಕೆ ಸಾಯಂಕಾಲ. ಈಗ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಆವಾಗಿಂದ ಅವರು ಎಲ್ಲಿ ಹೋಗೋಕ್ಕಾಗಲ್ಲಲ್ಲ. ಹೀಗಾಗಿ ಭಾಳ ವರ್ಷನೇ ಆಯಿತು ಅವರಿಗೆಲ್ಲ ಹುಷಾರು ತಪ್ಪಿ. ಒಂದು 8-9 ವರ್ಷನೇ ಆಯಿತು. ಈ ದೇವಸ್ಥಾನಕ್ಕೆಲ್ಲ ಅವರು ಪಾಪ ಬರೋಕ್ಕೆ ಆಗಿಲ್ಲ. ಮೊದಲೆಲ್ಲ ಎಷ್ಟು ದುಡ್ಕೋತಿದ್ರು ದೇವರಿಗೆ, ಪ್ರತಿದಿನ ಬರ್ತಿದ್ರು, ಮಿಸ್ ಮಾಡ್ಕೋತಿರ್ಲಿಲ್ಲ. ನಾವು ಇಲ್ಲಿ ಬಂದು ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಬಂದು ಅಲ್ಲೆಲ್ಲ ಕಾಯಿ ಒಡಿಸಿ ಮತ್ತು ದೀಪ ಎಲ್ಲ ಹಚ್ಚಿ ಮತ್ತು ಈ ಕಡೆ ಒಂದು ರೌಂಡ್ ಹಿಂದುಗಡೆ ಎಲ್ಲ ಹೋಗಿದ್ವಿ. ಹಿಂದುಗಡೆ ಎಲ್ಲ ಸ್ವಲ್ಪ ಎಲ್ಲನೂ ತೆಗ್ದಾರ ಏನೋ, ಮತ್ತು ಏನೋ ಕಟ್ತಾರಂತ ಮತ್ತೆ ಪುನಃ ಹಿಂದೆಲ್ಲ. ಯಾಕಂದ್ರೆ ಭಾಳ ವರ್ಷದ್ದಲ್ಲ, ಅದೆಲ್ಲ ಒಂದು ಸ್ವಲ್ಪ ಇದು ಆಗಿಬಿಟ್ಟೈತಿ. ಅದನ್ನೆಲ್ಲ ತೆಗ್ದಿದ್ರು, ಕಲ್ಲ ಎಲ್ಲ ಹಾಕಿಬಿಟ್ಟಿದ್ರು ಹೊರಗೆ. ಅದನ್ನೇನೋ ಪುನಃ ಕಟ್ತಾರಂತ ನಮ್ಮಪ್ಪ ಅವ್ರು ಹೇಳತ್ತಿದ್ರು. ಯುಗಾದಿ ಹಬ್ಬದ ದಿನವೇ ಆದಿತ್ಯನ ಬರ್ಡೇ ಬಂದಿರೋದ್ರಿಂದ ಈ ಕಡೆ ಹಬ್ಬದ್ದೆಲ್ಲ ಕೆಲಸ ಮತ್ತು ಹಬ್ಬದ ಅಡುಗೆ, ಮತ್ತು ಈ ಕಡೆ ಆದಿತ್ಯನ ಸಾಯಂಕಾಲ ಅವ್ನ ಬರ್ಡೇ ಎಲ್ಲನೂ ರೆಡಿ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟನೇ ಆಯ್ತು ಅಂತಲೇ ಹೇಳ್ಬೋದು. ಮತ್ತು ನಾವು ಸಾಯಂಕಾಲ ಬಂದ್ವಿ, ಬೆಳಗ್ಗೆನೇ ಬರಬೇಕು ದೇವಸ್ಥಾನಕ್ಕೆ ಅಂದ್ಕೊಂಡವರು ಸಾಯಂಕಾಲ ಬರಬೇಕಾಯ್ತು. ಮತ್ತು ಅವ್ರ ಪಾಪನೂ ಲೇಟಾಗಿ ಬರೋದಾಯ್ತಲ್ಲ, ಅದಕ್ಕೆ ನಾವಿಷ್ಟೇ ಜನ ಹೋಗಿ ಬಂದ್ರೆ ಆಯಿತು ಅಂತ ಅಂದ್ಕೊಂಡು ಇಷ್ಟು ಜನ ಬಂದು ಒಂದು 2 ದೇವಸ್ಥಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಹೋದ್ವಿ. ಆದಿತ್ಯ ಅಂತೂ ಫುಲ್ಲು ಓಡಾಡಿಕೊಂಡು ಅವನು ಸೋನನ ಮಗಳು ನಿಂದ್ರಪ್ಪ ಒಂದು ಫೋಟೋ ತೆಗಿತೀನಿ ಅಂತಂದ್ರೆ ಏನೂ ಕೇಳತ್ತಿಲ್ಲ. ಅವನು ನಿಂದ್ರಕ್ಕೆ ತಯಾರಿಲ್ಲ. ನಮ್ಮಪ್ಪ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವನು ಓಡಾಡಿಕೊಂಡೇ ಇದ್ದ.
ಅದಕ್ಕೆ ನಮ್ಮಪ್ಪ ಅವನಿಗೆ ಕೂಡ್ ಬಾ ನಿಂದ್ರ ಬಾ ಅಂತ ಹೇಳತ್ತಿದ್ರು. ಅವನು ಹೊಟ್ಟೆ ನಿಂದ್ರಾತಿದ್ದಿಲ್ಲ. ಓಕೆ, ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆಲ್ಲ ಹೋದ್ವಿ. ಓಕೆ, ಇಲ್ಲಿ ತೋರಿಸ್ತಿದ್ದೀನಲ್ಲ ಇದು ನಮ್ಮ ಸ್ಕೂಲ್. ಇದು ಪ್ರೈಮರಿ ಸ್ಕೂಲ್. ನಾವು ಇಲ್ಲೇ ಮೊದಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಇಲ್ಲೇ ಓದಿರೋದು. ಇಲ್ಲೇ ಮುಂದ್ಗಡೆನೇ ಕಾಣಿಸ್ತಿರ್ಬೋದು ನಿಮ್ಗೆ. ಅದು ಇನ್ನೊಂದು ಇಲ್ಲಿ ತೋರ್ಸತ್ತೀನಲ್ಲ ಅಲ್ಲಿನೂ ಮತ್ತು ಈ ಕಡೆ ಆ ಕಡೆ ಒಂದು 1ನೇ ತರಗತಿ ಹಿಡಿದು ಇಲ್ಲಿ 7ನೇ ಕ್ಲಾಸ್ವರೆಗೂ ಏನೋ 5ನೇ ಕ್ಲಾಸ್ವರೆಗೂ ಇತ್ತು. ಅಲ್ಲಿ 7th ಈ ಥರ ಮಾಡಿದರು. ಖುಷಿ ಅದನ್ನೆಲ್ಲ ನೋಡಿದ ಮ್ಯಾಗ ಒಂಥರ ಏನೋ ಖುಷಿ ಅಂತ ಅನಿಸ್ತೈತಿ. ಇವಾಗೆಲ್ಲ ಬಿಟ್ರಿ ಮತ್ತು ಎಲ್ಲ ಫುಲ್ ಎಷ್ಟು ಚಂದ ಎಲ್ಲ ಕಟ್ಟಿ ಮತ್ತು ಹೊಸದಾಗಿ ಮಾಡ್ಯಾರ. ನಾವು ಅವಾಗೆಲ್ಲ ಇದ್ದಾಗ ಈ ಥರ ಏನು ಇರಲಿಲ್ಲ. ಈಗ ಫುಲ್ ಇಂಪ್ರೂವ್ ಆಗೈತಿ. ಮತ್ತು ಎಷ್ಟು ಚಂದ ಎಲ್ಲ ಮೇಲುಗಡೆ ಎಲ್ಲ ರೂಮ್ ಆಗ್ಯಾವು ಮತ್ತು ಚೆನ್ನಾಗಿ ಕಟ್ಟ್ಯಾರ. ಅವಾಗೆಲ್ಲ ಇಷ್ಟೇನೂ ಇರಲಿಲ್ಲ. ಆದರೂ ಅವಾಗ ಇದ್ದಿದ್ದೇ ಒಂಥರ ಖುಷಿ. ಎಲ್ಲ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಪ್ರೈಮರಿ ಸ್ಕೂಲ್. ಓಕೆ, ಅದೆಲ್ಲ ಆದಮೇಲೆ ಇಲ್ಲಿ ದೇವಸ್ಥಾನಕ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಹೋಗುವಷ್ಟರೊಳಗೇ ರಾಜು ಅವರು ಎಲ್ಲ ಬಂದಿದ್ದರು. ಅವರು ಬರುವಷ್ಟರೊಳಗೆ ಲೇಟೇ ಆಯಿತು. ಸಾಯಂಕಾಲ ಅವರು ಯಾಕಂದರೆ ಗಂಗಾವತಿಯಿಂದ ಇಲ್ಲಿವರೆಗೂ ಬೈಕ್ ಮೇಲೆ ಬಂದಾರ. ಅವ್ರು ಬೈಕ್ ಮೇಲೆ ಜಾಸ್ತಿ ಬರೋದು, ಬಸ್ಸಿಗೆಲ್ಲ ಬರೋಕೆ ಹೋಗಲ್ಲತ್ತಂತಾರೆ. ಹೋಗೋಕ್ಕೂ ಮತ್ತು ಅವ್ರಿಗೆ ಅನುಕೂಲ ಆಗಬೇಕಲ್ಲ, ಯಾಕಂದರೆ ಬೆಳಗ್ಗೆ ಎದ್ದವ್ರು ಹೋಗಲೇಬೇಕು. ನಿಂದ್ರಕ್ಕೆಲ್ಲ ಆಗಲ್ಲ, ಕೆಲಸ ಇರ್ತಾವಲ್ಲ. ಮತ್ತು ಆದಿತ್ಯನ ಬರ್ಡೇ ಸಲುವಾಗಿ ಅಲ್ಲಿಂದ ಅವರು ಬಂದಿದ್ದರು. ಬಂದಮೇಲೆ ಡೆಕೋರೇಷನ್ನೇ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟೈತಿ. ನಾವು ಬರೋಷ್ಟರೊಳಗೆ ಅವರು ಆಲ್ರೆಡಿ ಬಂದಿದ್ದರು. ಮತ್ತು ಈ ಕಡೆ ಬಿಜಾಪುರಕ್ಕೆಲ್ಲ ಆರ್ಡ್ರ್ ಕೊಟ್ಟಿತ್ತು ಕೇಕೆಲ್ಲ. ಮತ್ತೆ ಹೋಗಿ ಗಂಗಾವತಿಯಿಂದ ಬಂದು ವಿಜಯಪುರಕ್ಕೆ ಹೋಗಿ ಮತ್ತು ಕೇಕೆಲ್ಲ ತೊಗೊಂಡು ಬಂದರು. ನಮ್ಮ ತಮ್ಮನೂ ಹೋಗಿದ್ದ. ನಮ್ಮ ತಮ್ಮ ಮತ್ತು ರಾಜು ಅವರೆಲ್ಲ ಹೋಗಿ ಕೇಕೆಲ್ಲ ತೊಗೊಂಡು ಬಂದರು. ಮತ್ತು ಬಲೂನೆಲ್ಲ ತೊಗೊಂಡು ಬಂದರು. ಏನೋ ಎಲ್ಲ ಅವಸರ ಆಗಿಬಿಡ್ತು. ಟೈಮೇ ಇರಲಿಲ್ಲ. ಯಾಕಂದ್ರೆ ಅಲ್ಲಿದಿಂದ ಇವರು ಲೇಟಾಗಿ ಬಂದ್ರಲ್ಲ, ಹಿಂಗಾಗಿ ಟೈಮ್ ಇರಲಿಲ್ಲ. ಅವರಿಗೆ ಡೆಕೋರೇಷನ್ ಮಾಡೋಕ್ಕೂ ಟೈಮ್ ಸಿಗಲೇ ಇಲ್ಲ. ಏನೇನೋ ಮಾಡ್ಬೇಕಂತ ಅಂದ್ಕೊಂಡಿದ್ರು, ಟೈಮೇ ಸಿಗಲಿಲ್ಲ. ಲಾಸ್ಟಿಗೆ ಏನೋ ಮಾಡಿ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ರೆ ಆಯಿತು ಬಿಡು ಅಂತ ಅಂದ್ಕೊಂಡು. ಅದೇ ಎಷ್ಟು ಚಂದ ಒಂದು ಮಟ್ಟಿಗೆ ಗ್ರ್ಯಾಂಡಾಗಿ ಆಯಿತು ಅಂತ ಹೇಳ್ಬೋದು. ಒಂಥರ ಚೆಂದಾಗಿತ್ತು. ಓಕೆ, ಮತ್ತು ಅದೆಲ್ಲ ಅಲ್ಲಿ ಟೇಬಲೆಲ್ಲ ಹಾಕಬೇಕಲ್ಲ, ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡೋಕ್ಕೆಲ್ಲ ಚೇರೆಲ್ಲ ಹಾಕಬೇಕಲ್ಲ. ಅದಕ್ಕೆ ಹಿಂಗಾಗಿ ನಮ್ಮ ಅಜ್ಜಾರ ಮಂಚ ಎಲ್ಲ ಆ ಕಡೆ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಈ ಕಡೆ ಹಾಕಿ ಅವರು ನಮ್ಮ ಅಜ್ಜಾರ ಬೆಡ್ಡೆಲ್ಲ ತೆಗ್ದಿದ್ರು. ಒಂದು ಸ್ವಲ್ಪ ಹೊತ್ತು ಸೆಲೆಬ್ರೇಷನ್ ಆಗೋವರೆಗೂ ಇರಲಿ ಅಂಥೇಳಿ ತೆಗೆದು ಎಲ್ಲನೂ ಜೋಡಿಸ್ಕೊಳತ್ತಿದ್ರು. ಹಂಗೆ ಒಂದೊಂದಾಗಿ ಬಲೂನ್ಸ್ ಎಲ್ಲ ಹಾಕಿ ಜೋಡಿಸ್ಕೊಳತ್ತಿದ್ರು. ನಾವು ಕರ್ಟನ್ಸ್ ಎಲ್ಲ ತಂದು ಹಾಕಿ ಡೆಕೋರೇಷನ್ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡ್ರು. ಮತ್ತು ಕರ್ಟನ್ಸ್ ಎಲ್ಲ ಹಾಕೋಕೆ ಆವಾಗ ಹಳೆ ಮನೆ ಇತ್ತು, ಅದಕ್ಕೆ ಅಲ್ಲೆಲ್ಲ ಮೊಳೆ ಮತ್ತು ಏನು ಬೇಕಾದರೂ ಹೊಡೆದ್ರೂ ನಡೀತಿತ್ತು. ಈಗ ಈ ಗೋಡೆಗಳಿಗೆಲ್ಲ ಮೊಳೆ ಎಲ್ಲ ಹೊಡ್ಯೋಕ್ಕಾಗಲ್ಲ. ಅದಕ್ಕೆ ಬೇಡ ಬಿಡು, ಕರ್ಟನ್ಸ್ ಎಲ್ಲ ಹೆಂಗೆ ಹಾಕಬೇಕು, ಕಟ್ಟೋಕ್ಕೂ ಏನು ಜಾಗನೂ ಇರಲಿಲ್ಲ. ಅದಕ್ಕೆ ಹಿಂದೆ ಶೋಕೇಶ್ ಇತ್ತಲ್ಲ, ಅದಕ್ಕೆ ಎಲ್ಲ ಡೆಕೋರೇಷನ್ ಮಾಡಿದ್ರೆ ಅದೇ ಫುಲ್ ಗ್ರ್ಯಾಂಡಾಗೆಲ್ಲ ಚೆಂದ ಅನ್ನಿಸ್ತದೆ ಅಂಥೇಳಿ ಅವಸರದಾಗೆಲ್ಲನೂ ಒಂದೊಂದಾಗೆ ಮಾಡ್ಕೊಳತ್ತಿದ್ರು. ಮತ್ತು ಈ ಕಡೆ ಮಮ್ಮಿ ಒಳಗೆ ಚಪಾತಿ ಪಲ್ಯ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನನಗೆ ಯಾಕೋ ಗೊತ್ತಿಲ್ಲ, ಬರ್ಡೇ ದಿನವೇ ಒಂದು ಸ್ವಲ್ಪ ಹುಷಾರು ತಪ್ಪಂಗೆ ಅನ್ಸಾತಿತ್ತು. ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಯಾಕೊಂಥರ ಸುಸ್ತು ಮತ್ತು ಒಂಥರ ಏನೋ ಗೊತ್ತಿಲ್ಲ, ಅದು ನೀರು ಚೇಂಜ್ ಆಗ್ಯೋ ಏನೋ ಆ ಥರ ಆಗತ್ತಿತ್ತು. ಫುಲ್ ನೆಗಡಿ ಎಲ್ಲ ಆವಾಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕಣ್ಣು ಉರಿ ಮತ್ತು ಗಂಟ್ಲು ನೋವು ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು.
ಅದಕ್ಕೆ ಅಲ್ಲೇ ಒಳಗೆ ಒಂದು ಸ್ವಲ್ಪ ಮಮ್ಮಿಗೆಲ್ಲ ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡಿ ಒಂದು ಸ್ವಲ್ಪ ನಾನು ರೆಸ್ಟ್ ಮಾಡತ್ತಿದ್ದೆ. ಅಲ್ಲೇ ಒಂದು ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಆಮೇಲೆ ಇವರೆಲ್ಲ ಡೆಕೋರೇಷನ್ ಎಲ್ಲ ಆದಮೇಲೆ ಎಬ್ಬಿಸಿದ್ರು. ಇಲ್ಲೇ ನಮ್ಮ ಓಣಿ ಒಳಗನೆ ಸುತ್ತಮುತ್ತ ನಮಗೆಲ್ಲ ಯಾರ್ಯಾರೆಲ್ಲ ಪರಿಚಯ ಅದಾರಲ್ಲ ಒಂದು ಸ್ವಲ್ಪ ಜನನ ಕರೆದಿದ್ರು. ಯಾಕಂದ್ರೆ ಆಲ್ಮೋಸ್ಟ್ ಟೈಮ್ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಆದರೂ ಬಂದಿದ್ದರು, ಕೆಲವಷ್ಟು ಜನ ಬಂದಿದ್ದರು, ಒಂದಿಷ್ಟು ಮಂದಿ. ಓಕೆ, ಅದೆಲ್ಲ ಆಗಿ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಮಿಸ್ ಮಾಡ್ಕೋಬೇಡ್ರಿ. ಇದು ಬರೀ ಯಾವ ಥರ ಡೆಕೋರೇಷನ್ ಮಾಡಿದರು, ನಾವೆಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಅನ್ನೋ ಬ್ಲಾಗ್ ಅಷ್ಟೇ ಇದು. ನೆಕ್ಸ್ಟ್ ಬ್ಲಾಗ್ ಬರ್ತೈತಿ. ಸೆಲೆಬ್ರೇಷನ್ ಎಲ್ಲ ಮಾಡಿದ್ದು ಬರ್ತಡೇ ಬ್ಲಾಗ್ ಎಲ್ಲ ಬರ್ತೈತಿ. ವೇಟ್ ಮಾಡಿರಿ, ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಬ್ಲಾಗ್ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಡಿಲೇ ಆಗತ್ತೈತೆ. ಯಾಕಂದ್ರೆ ನನಗೂ ಹುಷಾರಿರಲಿಲ್ಲ ಸಾರಿ. ಯಾಕಂದ್ರೆ ನಿನ್ನೆ ಅಂತೂ ಫುಲ್ ಮಾತಾಡೋಕ್ಕೆಲ್ಲ ಆಗತ್ತಿದ್ದಿಲ್ಲ. ಫುಲ್ ಕೋಲ್ಡೆಲ್ಲ ಆಗಿತ್ತು, ಗಂಟ್ಲೆಲ್ಲ ವಾಯ್ಸ್ ಎಲ್ಲ ಅಷ್ಟು ಸರಿ ಇರಲಿಲ್ಲ. ಇವತ್ತೂ ಅದೇ ಥರ ಐತಿ, ಒಂದು ಸ್ವಲ್ಪ ಹುಷಾರಾಗಿನಿ. ಅದಕ್ಕೆ ಒಂದು ಸ್ವಲ್ಪ ವಾಯ್ಸ್ ಅವರೆಲ್ಲ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ವಾಯ್ಸ್ ಅವರೆಲ್ಲ ಕೊಡಹತ್ತೀನಿ. ಓಕೆ, ಈ ಕಡೆ ನಮ್ಮ ತಮ್ಮ ನಮ್ಮಪ್ಪ ಎಲ್ಲನೂ ರೆಡಿ ಮಾಡ್ಕೊಳತ್ತಾರ. ಆದಿತ್ಯ ಅಂತೂ ಓಡಾಡ್ಕೊಂಡು ಒಂದು ಕಡೆ ಕೊಡಾತಿದ್ದಿಲ್ಲ, ಅವರ ಪಪ್ಪಾರಿಗೆ ಮಾಡ್ಸೋಕ್ಕೆ ಕೊಡಾತಿದ್ದಿಲ್ಲ. ಹೋಗಿ ಬಲೂನೆಲ್ಲ ಎಷ್ಟೊಂದು ಬಲೂನೆಲ್ಲ ಒಡೆದ್ಬಿಟ್ಟ. ಅವನಿಗೇನೋ ಫುಲ್ ಖುಷಿಯಾಗಿಬಿಟ್ಟಿದ್ದ. ನೆಕ್ಸ್ಟ್ ಅವನಿಗೆ ಯಾವುದು ಡ್ರೆಸ್ ತಂದಾರ, ಯಾವ ಥರ ಐತೆ ಅವ್ನ ಡ್ರೆಸ್ ಎಲ್ಲನೂ ಶೇರ್ ಮಾಡ್ಕೋತೀನಿ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.